ಬರೋಬ್ಬರಿ 1 ತಿಂಗಳ ಪ್ರಜ್ವಲ್ ಪ್ರಲಾಪ ತೆರೆ ಕಂಡಿದೆ. ದೇಶದಿಂದ ಪರಾರಿಯಾಗಿದ್ದ ಪ್ರಜ್ವಲ್ ಮಧ್ಯರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಬಂದಿಳಿದ್ರು. ಎಸ್ಐಟಿ ಅಧಿಕಾರಿಗಳನ್ನ ಕಂಡ ತಕ್ಷಣ ಪ್ರಜ್ವಲ್ ಗಾಬರಿಯಾಗಿ ನನ್ನನ್ನು ಟಚ್ ಮಾಡಬೇಡಿ ಅಂತ ಹೇಳಿದ್ರು. ಪ್ರಜ್ವಲ್ ಬಂಧನದ ಟೈಮ್ ಲೈನ್ ಇಲ್ಲಿದೆ ನೋಡಿ. ತೊಂದರೆ ಆಗಿದೆ, ಕಂಪ್ಲೇಂಟ್ಸ್ ಕೊಡಬಹುದು, ರಕ್ಷಣೆ ಕೊಡ್ತೇವೆ. ಇದರಲ್ಲಿ ರಾಜಕಾರಣವೂ ಕೂಡ ಬೆರ್ತಿದೆ. ಕರ್ಮಕಾಂಡ ಕರ್ನಾಟಕದ ಅದನ್ನು ಕೂಡ ಸಮರ್ಥನೆ ಮಾಡಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಮೂವತ್ನಾಲ್ಕು ದಿನಗಳ ಪ್ರಲಾಪ, 1 ತಿಂಗಳ ಕಣ್ಣಾಮುಚ್ಚಾಲೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ತೋಡಿದ್ದ ಖೆಡ್ಡಾಗೆ ಪ್ರಜ್ವಲ್ ಬಿದ್ದಾಗಿದೆ. ಏಪ್ರಿಲ್ 27ರಿಂದ ಶುರುವಾದ ಸಂಸದನ ಆಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಜರ್ಮನಿಯ ಮ್ಯೂನಿಕ್ನಿಂದ ನಡುರಾತ್ರಿ ಬೆಂಗಳೂರಿಗೆ ಬಂದ ಪ್ರಜ್ವಲ್ ಎಸ್ಐಟಿ ಪೊಲೀಸರ ಅತಿಥಿಯಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳನ್ನ ಕಂಡು ಪ್ರಜ್ವಲ್ ಗಾಬರಿ. ಮಧ್ಯರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ಕಾಲಿಡ್ತಾ ಇದ್ದಂತೆ ಶಾಕ್ ಎದುರಾಗಿದ್ದು. ಇಮಿಗ್ರೇಷನ್ ಕ್ಯೂನಲ್ಲಿ ಬರ್ತಿದ್ದ ಪ್ರಜ್ವಲ್ನನ್ನ ಪಕ್ಕಕ್ಕೆ ಬರುವಂತೆ ಅಧಿಕಾರಿಗಳು ಕರೆದ್ರು. ಗಾಬರಿಯಿಂದಲೇ ನನ್ನ ಮುಟ್ಟಬೇಡಿ, ನಾನೇ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ ಪ್ರಜ್ವಲ್ ಲಾಯರ್ಗೆ ಕರೆ ಮಾಡೋದಾಗಿ ಫೋನ್ ಕೇಳಿದ್ರಂತೆ. ಇದಕ್ಕೆ ಅವಕಾಶ ಕೊಡದ ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡೆದು ಹಿಂಬದಿ ಗೇಟ್ನಿಂದ ಹೊರಕರ್ತಂದಿದ್ದಾರೆ. ಇನ್ನು ಇಡೀ ರಾತ್ರಿ ನಡೆದ ಬೆಳವಣಿಗೆಗಳನ್ನ ನೋಡೋದಾದ್ರೆ, ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿದ್ದ ಲುಫ್ತಾನ್ಸಾ ವಿಮಾನ ಮಧ್ಯರಾತ್ರಿ 12:50ಕ್ಕೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಯಿತು. ರಾತ್ರಿ 1 ಗಂಟೆಗೆ ಇಮಿಗ್ರೇಷನ್ ಅಧಿಕಾರಿಗಳು ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದ್ರು. ರಾತ್ರಿ 1:10ಕ್ಕೆ ಪ್ರಜ್ವಲ್ ಬಳಿ ಇದ್ದ ಮೊಬೈಲ್, ಹಣ, ಬ್ಯಾಗ್ ಹಾಗೂ ಪಾಸ್ಪೋರ್ಟ್ ವಶಕ್ಕೆ ಪಡೆದ ಇಮಿಗ್ರೇಷನ್ ಅಧಿಕಾರಿಗಳು 1:15ಕ್ಕೆ ಪ್ರಜ್ವಲ್ನನ್ನ ಎಸ್ಐಟಿ ವಶಕ್ಕೊಪ್ಪಿಸಿದ್ರು. ರಾತ್ರಿ 1:20ಕ್ಕೆ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಅರೆಸ್ಟ್ ಮಾಡಿ 1:25ಕ್ಕೆ ಹಿಂಬದಿ ಗೇಟ್ನಿಂದ ಹೊರಕರ್ತಂದ್ರು. ರಾತ್ರಿ 1:15 ಗಂಟೆಗೆ ಮಹಿಳಾ ಸಿಬ್ಬಂದಿ ನಡುವೆ ಪ್ರಜ್ವಲ್ನನ್ನ ಜೀಪ್ನಲ್ಲಿ ಕೂರಿಸಿ 5 ನಿಮಿಷದ ಬಳಿಕ ಬಿಗಿ ಭದ್ರತೆಯಲ್ಲೇ ಕರೆದೊಯ್ಯಲಾಯಿತು. ರಾತ್ರಿ 2:10ಕ್ಕೆ ಎಸ್ಐಟಿ ಅಧಿಕಾರಿಗಳು ಚಾಲುಕ್ಯ ಸರ್ಕಲ್ ಬಳಿ ಇರೋ ತಮ್ಮ ಕಚೇರಿಗೆ ಕರೆದುಕೊಂಡು ಬಂದ್ರು. ಎಸ್ಐಟಿ ಅಧಿಕಾರಿಗಳಿಂದ ಮಹಿಳಾ ಶಕ್ತಿ ಪ್ರದರ್ಶನ, ಅರೆಸ್ಟ್, ನ್ಯಾಯಾಲಯಕ್ಕೂ ಕರ್ತಂದ ಲೇಡಿ ಆಫೀಸರ್ಸ್. ಪ್ರಜ್ವಲ್ ಕೇಸ್ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳ ಮಹಿಳಾ ಶಕ್ತಿ ಏನು ಅಂತ ತೋರಿಸಿದ್ದಾರೆ. ಪ್ರಜ್ವಲ್ ಬೆಂಗಳೂರಿಗೆ ಬರ್ತಿದ್ದಂತೆ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ನನ್ನ ಅರೆಸ್ಟ್ ಮಾಡಿದ್ರು. ಲೇಡಿ ಆಫೀಸರ್ಗಳೇ ಪ್ರಜ್ವಲ್ನನ್ನ ಎಸ್ಐಟಿಗೆ ಕರೆತಂದ್ರು. ವೈದ್ಯಕೀಯ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆ ಮತ್ತು ನ್ಯಾಯಾಲಯಕ್ಕೂ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ನನ್ನ ಕರೆದುಕೊಂಡು ಬಂದ್ರು. ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬಲು ಹೀಗೆ ಮಾಡಲಾಯ್ತಾ? ಸಂತ್ರಸ್ತರು ಹೆದರದೆ ದೂರು ಕೊಡಲು ಹೀಗೆ ಮಾಡಿದ್ರಾ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದೆ. ಇದರ ಜೊತೆಗೆ ಮಹಿಳೆಯರಿಗೂ ಬಂಧಿಸೋ ಅಧಿಕಾರ ಇದೆ ಅನ್ನೋ ಸಂದೇಶವನ್ನ ಎಸ್ಐಟಿಯಿಂದ ರವಾನಿಸಲಾಗಿದೆ. ಸಂತ್ರಸ್ತೆಯರು ದೂರು ಕೊಡಬಹುದು ಎಂದ ಪರಮೇಶ್ವರ್. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸಂತ್ರಸ್ತೆಯರು ಬಂದು ದೂರು ಕೊಡಬಹುದು, ರಕ್ಷಣೆ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಸಂಸದ ಡಿಕೆ ಸುರೇಶ್ ಜೆಡಿಎಸ್ಗೆ ತಿರುಗೇಟು ಕೊಟ್ಟಿದ್ದು ಇದು ಕರ್ನಾಟಕದ ಕರ್ಮಕಾಂಡ ಅಂದಿದ್ದಾರೆ. ನಾವು ಮೊದಲೇ ಹೇಳಿದ್ದೀವಿ, ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು, ಪೊಲೀಸ್ನವ್ರ ಮುಂದೆ ಅಥವಾ ಎಸ್ಐಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ. ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ. ಕರ್ಮಕಾಂಡ ಕರ್ನಾಟಕದ ಹೆಂಡೈ ಪ್ರಕರಣ ಏನಿದೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ. ಅದನ್ನು ಕೂಡ ಸಮರ್ಥನೆ ಮಾಡಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರವನ್ನ ಜೆಡಿಎಸ್ನ ಮೈತ್ರಿ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ತನಿಖೆಗೆ ಆಗ್ರಹಿಸುತ್ತಲೇ ಇಡೀ ಪ್ರಕರಣದಲ್ಲಿ ರಾಜಕೀಯ ಬೆರೆತಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಇದು ಪ್ರಚಲಿತ ಬಂತು, ಪ್ರಚಾರ ಆಯಿತು, ಆ ಪೆನ್ ಡ್ರೈವ್ ಯಾರ ಹತ್ರ ಇತ್ತು, ಅವ್ರೇನು ಮಾತಾಡಿದರು, ಅವ್ರಿಗೆ ಯಾಕೆ ಅರೆಸ್ಟ್ ಆಯಿತು, ಎಲ್ಲ ಹಲವಾರು ಆಯಾಮಗಳಿದು ಪಡ್ಕೊಂಡಿದೆ. ಹೀಗಾಗಿ ಖಂಡಿತವಾಗೂ ಇದರಲ್ಲಿ ರಾಜಕಾರಣವೂ ಕೂಡ ಬೆರ್ತಿದೆ. ತನಿಖೆ ರಾಜಕೀಯ ಪ್ರೇರಿತ ಆಗಬಾರ್ದು. ಯಾರನ್ನೂ ರಾಜಕೀಯ ಕಾರಣಕ್ಕೆ ರಕ್ಷಣೆನೂ ಮಾಡಬಾರ್ದು, ರಾಜಕೀಯ ಕಾರಣಕ್ಕೆ ತೊಂದರೆಯೂ ಆಗಬಾರ್ದು. ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ. ಕಳೆದೊಂದು ತಿಂಗಳಿಂದ ಎಸ್ಐಟಿ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದ ಪ್ರಜ್ವಲ್ ಸದ್ಯ ಕಸ್ಟಡಿಯಲ್ಲಿದ್ದಾನೆ. ದೂರು ಕೊಟ್ಟ ಸಂತ್ರಸ್ತೆಯರು ನ್ಯಾಯದ ದಾರಿ ಕಾದಿದ್ದಾರೆ. ಶಿವಪ್ರಸಾದ್ ಜೊತೆ ಜಗದೀಶ್, TV9 ಬೆಂಗಳೂರು.